ನಮಸ್ತೆ ವೀಕ್ಷಕರೇ, ಬನಶಂಕರಿ ದೇವಸ್ಥಾನದ ಒಂದು ವಿಡಿಯೋನ ಹಾಕಿದ್ದೆ. ಅದನ್ನು ನೀವೆಲ್ಲರೂ ನೋಡಿದ್ದೀರಾ. ಇವಾಗ ಅದರ ಮುಂದುವರಿದ ಭಾಗವಾಗಿ ಬಾದಾಮಿ ಚಾಲುಕ್ಯರು ಕಟ್ಟಿದಂತಹ ಗುಹಾಲಯಗಳನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇದು ನಮ್ಮ ಬಾದಾಮಿ ಚಾಲುಕ್ಯರು ಕಟ್ಟಿದಂತಹ ಗುಹಾಲಯಕ್ಕೆ ಹೋಗುವ ದಾರಿ. ಈಗಿನ ಕಾಲದಲ್ಲಿ ಮಾಡಿದ್ದು ಪಾರಂಪರಿಕ ನಗರ ಅಂತ ಹೆಸರಿಗೆ ತಕ್ಕಂತೆ ಬಾದಾಮಿ ದೇವಾಲಯ ಮತ್ತು ದ್ವಾರ ಬಾಗಿಲುಗಳನ್ನು ಈ ರೀತಿಯಾಗಿ ಕಟ್ಟಿದ್ದಾರೆ. ಈಗ ನಾವು ಹೋಗ್ತಾ ಇದ್ದೀವಿ ಆಗಿನ ಕಾಲದ ವಾತಾಪಿಪುರಂ, ಈಗಿನ ಬಾದಾಮಿಯ ಗುಹೆಗಳು ಅಥವಾ ಮೇಣದ ಬಸದಿಗಳು ಅಂತಾನು ಹೇಳ್ತಾರೆ. ವಾತಾಪಿಪುರಂ ಅಂತ ಯಾಕೆ ಹೇಳಿದೆ ಅಂತೇಳಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಬಾದಾಮಿ ಚಾಲುಕ್ಯರು ಕಟ್ಟಿದಂತಹ ಗುಹಾಲಯಕ್ಕೆ ಸ್ವಾಗತ. ಟಿಕೆಟ್ ಕೌಂಟರ್ ಹತ್ರ ಬಂದ್ವಿ ಟಿಕೆಟ್ ತೊಗೊಳೋದಕ್ಕೆ. ಒಬ್ಬರಿಗೆ 25 ರೂಪಾಯಿ ಟಿಕೆಟ್ ಚಾರ್ಜ್ ಇರುತ್ತೆ. ನಾವು ಟಿಕೆಟನ್ನು ತಗೊಂಡು ಗುಹೆ ಬೆಟ್ಟನ ಹತ್ತಿದ್ವಿ. ಈ ಗುಹೆಗಳು ಕಲ್ಲು ಜೋಡಿಸಿ ಮಾಡಿದ್ದಲ್ಲ, ಕಲ್ಲನ್ನು ಕೊರೆದು ಒಂದೇ ಬಂಡೆ ಒಳಗೆ ಕೊರೆದು ನಿರ್ಮಾಣ ಮಾಡಿದ್ದಾರೆ. ಈ ಬಂಡೆಗಳಲ್ಲಿ 4 ಗುಹೆಗಳನ್ನು ನೋಡಬಹುದು. 6ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಮೊದಲನೆಯದು ಶೈವ ಗುಹೆ, ವೈಷ್ಣವ ಗುಹೆ, ಮಹಾವೈಷ್ಣವ ಗುಹೆ ಮತ್ತು 4ನೆಯದು ಜೈನ ಬಸದಿ. ಬನ್ನಿ ಒಂದೊಂದೇ ಗುಹೆಗಳ ಬಗ್ಗೆ ನೋಡೋಣ. ಮೊದಲನೆಯದು ಶೈವ ಗುಹೆ. ಇದು ಅರ್ಧನಾರೀಶ್ವರ, ಅರ್ಧ ಶಿವ ಮತ್ತು ಅರ್ಧ ಪಾರ್ವತಿ. ಇದರಲ್ಲಿ ಶಿವನ ವಾಹನ ನಂದೀಶ್ವರ, ಭಕ್ತನಾದ ಭೃಂಗ ಮಹರ್ಷಿ ಒಂಟಿಗಾಲಲ್ಲಿ ನಿಂತಿರೋದನ್ನು ನೋಡಬಹುದು. ಅರ್ಧ ಶಿವ ಅರ್ಧ ಪಾರ್ವತಿ ಸೇರಿ ಅರ್ಧನಾರೀಶ್ವರ. ತುಂಬ ಸುಂದರವಾಗಿ ಕೆತ್ತನೆನ ಮಾಡಿದ್ದಾರೆ. ಅದರ ಆಪೋಸಿಟ್ ಬಂದರೆ ಇದು ಹರಿಹರರ ವಿಗ್ರಹ. ಇಲ್ಲಿ ಅರ್ಧ ಶಿವ ಮತ್ತು ಅರ್ಧ ಮಹಾವಿಷ್ಣು ನಡುವೆ ಇದ್ದರೆ ಶಿವನ ಹೆಂಡತಿ ಪಾರ್ವತಿ ಮತ್ತು ಮಾನವ ರೂಪಿಯಾಗಿ ನಂದಿಯನ್ನು ನೋಡಬಹುದು. ದೇವರೊಬ್ಬನೇ ನಾಮ ಹಲವು, ನಾನು ಹೆಚ್ಚು ನೀನು ಹೆಚ್ಚು ಅಂತ ಶಿಲ್ಪಿಗಳು ಸಾವಿರಾರು ವರ್ಷದ ಹಿಂದೆಯೇ ಶಿಲ್ಪದಲ್ಲಿ ಹೇಳಿದ್ದಾರೆ. ಈ ನಂದಿಯನ್ನು ನೋಡಬಹುದು. ಇದು ಬಂಡೆಯಲ್ಲಿ ಕೊರೆದಿರೋದಲ್ಲ, ಈಗಿನ ಕಾಲದ ಜನರು ಇದನ್ನು ತಂದಿಟ್ಟಿರೋದು ಅಂತ ಹೇಳ್ತಾರೆ. ಯಾರು ಹಾಳು ಮಾಡಿರೋದು ಅಂತ ಮಾಹಿತಿ ಇಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇದು ಪುಷ್ಪಕಮಲ. ಇದು ಸಹ ಈಗಿನ ಕಾಲದಲ್ಲಿ ಜನರು ಮಾಡಿರೋದು ಅಂತ ಹೇಳ್ತಾರೆ. ಮುಂದೆ ಬಂದರೆ ಶಿವನ ಗರ್ಭಗುಡಿಯನ್ನು ನೋಡಬಹುದು. ಆ ಗರ್ಭಗುಡಿ ಒಳಗೆ ತುಂಬಾ ಕತ್ತಲು ಇತ್ತು. ಶಿವನ ವಿಗ್ರಹ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇರಲಿಲ್ಲ, ತುಂಬಾ ಕತ್ತಲು ಇತ್ತು. ಈ ಕಂಬದಲ್ಲಿ ಕಾಣ್ತಾ ಇರೋದು ಕೀರ್ತಿ ಮುಖ ಇದೆ ನೋಡಿ. ಇದೇ ಥರ ಎಲ್ಲ ಕಂಬದಲ್ಲೂ ಈ ಕೆತ್ತನೆ ಸುಂದರವಾಗಿ ಇದೆ. ದೇವರ ತಲೆ ಮೇಲೆ ಈ ರೀತಿಯ ಕೀರ್ತಿ ಮುಖವನ್ನು ನೋಡಬಹುದು. ಎಷ್ಟು ಅದ್ಭುತವಾದ ಕೆತ್ತನೆ. ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿ, ಅಲ್ಲಿ ಹೆಡೆಯ ಆದಿಶೇಷ, 5 ಹೆಡೆಯ ಆದಿಶೇಷ ಕಾಣ್ತಾ ಇದೆ. ಎಷ್ಟು ಅರ್ಥಗರ್ಭಿತವಾಗಿ ಕೆತ್ತನೆನ ಮಾಡಿದ್ದಾರೆ. ಹೊರಗಡೆ ಬಂದರೆ ದ್ವಾರಪಾಲಕರನ್ನು ನೋಡ್ಬೋದು. ಭದ್ರ ವೀರಭದ್ರನ ವಿಗ್ರಹ ಇದೆ. ಬನ್ನಿ ಮುಂದಿನ ಗುಹೆಗೆ ಹೋಗೋಣ. ತುಂಬಾ ಗಾಳಿ ಇತ್ತು.
ಇತ್ತು. ಎಷ್ಟು ಸ್ಪೀಡಲ್ಲಿ ಅಂತ ಅಂದರೆ ಅಲ್ಲಿ ನಿಂತ್ಕೊಳ್ಳೋದಕ್ಕೂ ಸಹಿತ ಆಗ್ತಾ ಇರಲಿಲ್ಲ, ಅಷ್ಟೊಂದು ಗಾಳಿ ಇತ್ತು. ಈಗ ನೋಡ್ತಾ ಇದ್ದೀರಲ್ಲ, ಇದು ವೈಷ್ಣವ ಗುಹೆ. ಎಲ್ಲ ಗುಹೆಗಳಿಗೂ ದ್ವಾರಪಾಲಕನನ್ನು ಕೆತ್ತನೆ ಮಾಡಿದ್ದಾರೆ. ಜಯ ಮತ್ತು ವಿಜಯ ದ್ವಾರಪಾಲಕರು ಇವರೇ. ಈ ಕೆಳಗಡೆ ನೋಡ್ತಾ ಇದ್ದೀರಲ್ಲ, ಇದು ಚಾಲುಕ್ಯರ ಕಾಲದ್ದಲ್ಲ, ಬ್ರಿಟಿಷರ ಕಾಲ ಮುಗಿದ ಮೇಲೆ ಸಾಮಾನ್ಯ ಜನರು ಈ ಗುಹೆಗಳಲ್ಲಿ ವಾಸವಾಗಿದ್ದರಂತೆ. ಅವರು ಮಾಡ್ಕೊಂಡಿರೋದು ಒಳಕಲ್ಲು ಬೀಸಕಲ್ಲುಗಳನ್ನು ಅವರು ಮಾಡ್ಕೊಂಡಿದ್ರಂತೆ. ಇವು ಮರಳಿನಿಂದ ಕೂಡಿದ ಬಂಡೆಗಳು. ಯಾರಾದರೂ ಸಹ ಇದನ್ನು ಹಗುರವಾಗಿ ಕೆಡಿಸ್ಬೋದಿತ್ತಂತೆ. ಅದಕ್ಕೆ ಈ ರೀತಿಯಾಗಿ ಬೇಕಾದಂಗೆ ಹಾಳು ಮಾಡಿದ್ದಾರೆ. ಇಲಾಖೆಗಳೆಲ್ಲ ಬಂದ ಮೇಲೆ ಈ ಡ್ಯಾಮೇಜ್ ಆಗದೆ ಇರೋ ರೀತಿ ನೋಡ್ಕೊಳ್ತಾ ಇದ್ದಾರೆ. ಎಲ್ಲ ಕಂಬದಲ್ಲೂ ದೃಷ್ಟಿ ಆಗಬಾರ್ದು ಅಂತ ಹೇಳಿ ಗೊಂಬೆಗಳನ್ನು, ಭಂಗಿಗಳನ್ನು ಕೆತ್ತನೆ ಮಾಡಿದ್ದಾರೆ. ನೀವಿಲ್ಲಿ ನೋಡಬಹುದು, ಅರ್ಧ ಕಂಬ ಕೆತ್ತನೆ ಇದೆ ಮತ್ತು ಅರ್ಧ ಕಂಬ ಕೆತ್ತನೆ ಇಲ್ಲ. ಯಾಕೆ ಅಂದರೆ ಆವಾಗಲೇ ಹೇಳಿದೆ ನಾನು, ಇವುಗಳನ್ನು ಹಾಳು ಮಾಡಿದ್ದಾರೆ ಅಂತ. ಈಗಿನ ಇಲಾಖೆಗಳಿಂದ ಸಿಮೆಂಟ್ ಎಲ್ಲ ಮಾಡಿ ಅದಕ್ಕೆ ಸಿಮೆಂಟ್ ಎಲ್ಲ ಮಾಡಿರೋದ್ರಿಂದ ಅರ್ಧ ಕೆತ್ತನೆ ಮಾತ್ರ ಕಾಣ್ತಾ ಇದೆ. ಅಲ್ಲಿ ನೋಡ್ಬೋದು, ಅಲ್ಲಿ ಅಡ್ಡ ಹಗ್ಗಗಳನ್ನೆಲ್ಲ ಕಟ್ಟಿದ್ದಾರೆ, ಯಾರು ಹೋಗಿ ಮೂರ್ತಿಗಳನ್ನು ನೋಡಿ ಹಾಳು ಮಾಡಬಾರ್ದು ಅಂತ ಹೇಳಿ. ಇದು ವೈಷ್ಣವ ಗುಹೆಯ ತ್ರಿವಿಕ್ರಮ ಮೂರ್ತಿ. ಇದರಲ್ಲಿ ಬಲಿಚಕ್ರವರ್ತಿ ರಾಜ, ಅವನ ಹೆಂಡತಿ ಮತ್ತು ಸೈನಿಕರು ಇದ್ದಾರೆ. ದಾನ ಕೇಳ್ತಾ ಇರೋ ವಾಮನನ್ನು ಕೂಡ ನಾವು ನೋಡಬಹುದು. ಅದರ ಆಪೋಸಿಟ್ ಬಂದರೆ ಇದು ವರಹರೂಪಿ. ಇದು ಚಾಲುಕ್ಯರ ರಾಜ ಲಾಂಛನ ಕೂಡ ಆಗಿತ್ತು. ಇದು ಬಿಲ್ಲುಗಾರನ ರೀತಿ ಕಾಣ್ತಾ ಇದೆ. ಇಲ್ಲಿ ಮಹಾವಿಷ್ಣು ವರಾಹ ರೂಪದಲ್ಲಿ ಭೂತಾಯಿಯನ್ನು ಕೈಯಲ್ಲಿ ಹಿಡಿದು ನಿಂತಿದ್ದಾನೆ. ಕೆಳಗಡೆ ಆದಿಶೇಷನನ್ನು ಕೂಡ ನಾವು ನೋಡಬಹುದು. ಕೆಳಗಡೆ ಗುಹೆಗಳಿಗೆ ದೃಷ್ಟಿ ಆಗಬಾರದು ಅಂತ ಹೇಳಿ ಈ ರೀತಿಯಾಗಿ ಗೊಂಬೆಗಳನ್ನು ಕೆತ್ತನೆ ಮಾಡಿದ್ದಾರೆ. ಓಕೆ, ಮುಂದಿನ ಭಾಗದಲ್ಲಿ ಉಳಿದ 2 ಗುಹೆಗಳ ಬಗ್ಗೆ ನೋಡೋಣ. ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರ.